ಫಸ್ಟ್ ಶಾಟ್ ಓಪನ್ ಆದಾಗ ಹುಡುಗ ಹುಡುಗಿ ಎಂಟ್ರಿ ಕೊಡ್ತಾರೆ. ಫುಲ್ ಪಿಂಕಿ ಶೇಡಲ್ಲಿರುತ್ತೆ ಕಲರ್ ಗ್ರೇಡಿಂಗ್ ಆಗಲಿ ಆ ವಿಜುವಲ್ಸ್ ಆಗಲಿ. ಅವ್ರು ಬಂದಾಗ ವಾಯ್ಸ್ ಓವರ್ಲಿ ಇಟ್ಸ್ ನಾಟ್ ಆನ್ ಎ ವರ್ಲ್ಡ್, ಇಟ್ಸ್ ಯು ಎ ವರ್ಲ್ಡ್ ಅಂತ ನೀಟಾಗಿ ಕ್ಲಿಯರಾಗಿ ಒಪ್ಪಿ ಅವರು ಹೇಳಿರ್ತಾರೆ. ಹಾಗೆ ಕ್ಯಾಮ್ರಾ ಝೂಮ್ ಇನ್ ಆಗುತ್ತೆ, ಆ ವರ್ಲ್ಡ್ ಎಕ್ಸ್ಪ್ಲೋರ್ ಆಗುತ್ತೆ. ಎಕ್ಸ್ಪ್ಲೋರ್ ಆಗ್ಬೇಕಾದ್ರೆ ಆ ಬೆಟ್ಟ ಗುಡ್ಡಗಳೆಲ್ಲ ನಾಶ ಆಗಿ ಬರೀ ಬಿಲ್ಡಿಂಗ್ಗಳೇ ಕಾಣ್ತಿರ್ತವೆ. ಫುಲ್ ಕಂಪ್ಲೀಟಾಗಿ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿದ್ದಾರೆ ಅನ್ಸುತ್ತೆ. ಜಪಾನ್, ಚೈನಾ, ಟಿಬೇಟ್, ಇಂಡಿಯಾ ಎಲ್ಲ ರಿಲಿಜಿಯನ್ ಎಲ್ಲ ದೇಶಗಳು ಒಂದುಗೂಡಿಸಿದಾಗ ಹೇಗೆ ಕಾಣುತ್ತೋ ಆ ಥರ ಆ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಇದು ನೋಡೋಕ್ಕೆ ಮಾರ್ಕೆಟ್ ಪ್ಲೇಸ್ ಥರ ಇದೆ. ಇಲ್ಲಿ ಎಲ್ಲ ದೇಶದ ಜನರು ಇದ್ದಾರೆ. ಹಾಗೆ ನೆಕ್ಸ್ಟ್ ಶಾಟ್ನಲ್ಲಿ ಎಲ್ಲ ದೇಶದ ಜನರು ಕ್ಯೂ ಅಲ್ಲಿ ನಿಂತಿರ್ತಾರೆ ಆ ಸ್ಟಾರನ್ನು ಆ ದೊಡ್ಡ ಬಿಲ್ಡಿಂಗ್ ಮುಂದೆ. ಹಾಗೆ ನೆಕ್ಸ್ಟ್ ಶಾಟಲ್ಲಿ ಆ ಗನ್ಸ್ನ ಇಟ್ಕೊ ಹೋಗ್ತಿರ್ತಾರೆ. ನೀವು ನೋಟಿಸ್ ಮಾಡಿದ್ರೆ ಪಕ್ಕದಲ್ಲಿ ಆ್ಯಪಲ್ ಲೋಗೋ ಇರುತ್ತೆ, ಹಾಗೆ ಸಿಸ್ಕೋ ಲೋಗೋ ಕೂಡ ಇರುತ್ತೆ. ಈ ಶಾಟಲ್ಲಿ ಅಚ್ಯುತ್ ಅವರ ಲುಕ್ಕು ಸೂಪರ್ ಆಗಿರುತ್ತೆ. ಫೀಲ್ ಮೈ ಲವ್ ಉಪೇಂದ್ರ ಅವರ ಫೋಟೋ, ನಾನು ನೀನು ಒಂದಾಗೋದೇ ಸತ್ಯ, ಸತ್ಯ ಐ ಲವ್ ಯು ಇಲ್ಲೂ ಅವರ ಫೋಟೋ ಕೊಲೈಜ್ ಆಗಿರುತ್ತೆ. ಈ ಶಾಟಲ್ಲಿ ರೆಡ್ ಕಲರ್ ಲೈಟಿಂಗ್ ಯೂಸ್ ಮಾಡಿರ್ತಾರೆ, ಮೀನ್ಸ್ ಡೇಂಜರ್ ಅಂತ. ಅದೇ ರೀತಿ ಅಲ್ಲಿರೋ ಜನಗಳೆಲ್ಲ ಜೈಲಲ್ಲಿ ಕೂಡ ಹಾಕಿರ್ತಾರೆ. ಹಾಗೆ ಈ ಪಾರ್ಟ್ನ ನೀವು ಅಬ್ಸರ್ವ್ ಮಾಡಿದ್ರೆ ನನಗನ್ಸಿದ್ದು ಏನಂದರೆ ಆ ಸತ್ಯಕ್ಕೂ ಈ ನರಕಕ್ಕೂ ಇರೋ ಆ ಕನೆಕ್ಷನ್ನೇ ಈ ಪಾರ್ಟ್ ಅಂತ ಅನಿಸ್ತಿದೆ. ಇಲ್ಲಿ ರವಿಶಂಕರ್ ಅವರು ನೋಡೋಕ್ಕೆ ರಾಜ್ಯ ಥರ ಇರ್ತಾರೆ. ನೀವು ಹಂಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲಿರೋ ಸೇವಕರೆಲ್ಲರೂ ಕುಳ್ಳಕ್ಕಿರ್ತಾರೆ, ಅಂದರೆ ಇವರದೇ ಒಂದು ಪ್ರಪಂಚ ಅಂತ ನನಗನ್ನಿಸ್ತದೆ. ಇಲ್ಲಿ 3 ಥರ ಜನ ಇರ್ತಾರೆ. ಒಬ್ಬರು ಮುಖವಾಡ ಹಾಕೊಂಡು ಆ ಮೈಕ್ ಮತ್ತು ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಇನ್ನೊಬ್ಬರು ಗಲಾಟೆನ ಮಾಡೋಕ್ಕೆ ಆ ಪೆಟ್ರೋಲ್ ಮತ್ತು ಆ ಕೋಲ್ನ ಇಟ್ಕೊಂಡಿರ್ತಾರೆ. ಇನ್ನೊಬ್ರು ಆ ನ್ಯೂಸ್ನ ಸ್ಪ್ರೆಡ್ ಮಾಡೋದಕ್ಕೆ ಲ್ಯಾಪ್ಟಾಪ್ನ ಇಟ್ಕೊಂಡಿರ್ತಾರೆ. ಇದಕ್ಕೆಲ್ಲ ಕಮೆಂಟ್ ಮಾಡೋ ರೀತಿ ಆ ಸಾಧು ಕೋಕಿಲ ಕ್ಯಾರೆಕ್ಟರ್ ಇರುತ್ತೆ. ಈ ಶಾರ್ಟಲ್ಲಿ ಆ ಟ್ರೆಜರ್ ಸಿಕ್ಕಾಗ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇರ್ತಾರೋ ಅದೇ ರೀತಿ ಈ ಮುತ್ತು ರತ್ನ ನೋಡಿ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಆ ಎಕ್ಸ್ಪ್ರೆಷನ್ ಇರುತ್ತೆ. ಈ ಶಾರ್ಟಲ್ಲಿ ಡಿಫ್ರೆಂಟ್ ಕಲ್ಚರ್ ಆ್ಯಂಡ್ ಡಿಫ್ರೆಂಟ್ ಪೀಪಲ್ಸ್ ಅವರು ಫೈಟ್ ಮಾಡ್ತಿರ್ತಾರೆ, ಅಂದರೆ ದೊಡ್ಡ ವಾರೇ ನಡೀತಿದೆ ಅಂತ ಅನಿಸ್ತಿದೆ. ಹಾಗೆ ಉಪೇಂದ್ರ ಅವರ ಎಂಟ್ರಿ ಆ ಡಾರ್ಕ್ ಟೋನ್ ಸೀಲೌಟ್ ಶಾಟಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಅವ್ರು ಎಂಟ್ರಿ ಕೊಡ್ಬೇಕಾದ್ರೆ ಜನಗಳೆಲ್ಲ ಫುಲ್ಲು ಹಬ್ಬದ ಥರ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವರ ಲುಕ್ ಹೇಗಿದೆ ಅಂದರೆ ಫುಲ್ ಕಂಪ್ಲೀಟ್ ಫ್ಯೂರಿಯಸ್ ಲುಕ್. ನನಗನ್ಸಿದ್ದೇನೆಂದರೆ ಈ ಮೂವಿ ಜಸ್ಟ್ ಒನ್ ಲೈನ್ ಸ್ಟೋರಿ ಆಗಿರಲ್ಲ, ಆ ಒಂದೊಂದು ಲೇಯರಲ್ಲೂ ಒಂದೊಂದು ಸ್ಟೋರಿ ಇದೆ ಅಂತ ಅನಿಸ್ತದೆ.